ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋಸ್. ಸೊ ಇವತ್ತು ಶುಕ್ರವಾರ ಸಂಜೆ ಬಿಗ್ ಬಾಸ್ನ ವೋಟಿಂಗ್ ರಿಸಲ್ಟ್ನ ನೋಡೋಣ ವಿಡಿಯೋದಲ್ಲಿ. ಸೊ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. 7 ಜನದಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾರಿಗೆ ಕಮ್ಮಿ ವೋಟ್ ಬಂದಿದೆ, ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಕೊನೆ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮೊದಲೊಂದು ವಿಷಯ ಏನಂದರೆ, ನೀವೇನಾದರೂ 2025ಕ್ಕೆ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಸೊ ಈ ಬಿಸ್ನೆಸ್ ಬೆಸ್ಟ್ ಆಗಿರೋದು. ಸೊ ಈ ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸರ್ತಿ ವಿಡಿಯೋನ ಚೆಕ್ ಮಾಡಿ ನೋಡಿ. ಸೊ ಇದೊಂದು ಪ್ಲೇಟ್ ಮಷಿನ್ ಬಿಸ್ನೆಸ್ಸು. ಇದನ್ನ ಒಂದು ಸರ್ತಿ ಚೆಕ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಅವರು ಯಾರ್ಯಾರಂದರೆ, ಮೊದಲನೇದಾಗಿ ತ್ರಿವಿಕ್ರಮ್, ಎರಡನೇದಾಗಿ ಐಶ್ವರ್ಯ, ಮೂರನೇದಾಗಿ ಭವ್ಯ ಅವರು, ನಾಲ್ಕನೇದಾಗಿ ಚೈತ್ರ ಅವರು, ಐದನೇದಾಗಿ ಗೋಲ್ಡ್ ಸುರೇಶ್, ಆರನೇದಾಗಿ ಶಶಿರ್, ಏಳನೇದಾಗಿ ಶೋಭಾ ಶೆಟ್ಟಿ. ಇಷ್ಟು ಜನರಲ್ಲಿ ವೋಟಿಂಗಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ನೋಡ್ತಾ ಹೋದರೆ, ಮೊದಲನೇ ಸ್ಥಾನದಲ್ಲಿರೋದು ಅಂದರೆ ಈ ವಾರ ಅತಿ ಹೆಚ್ಚು ವೋಟ್ಗಳನ್ನು ಗಳಿಸಿ ಮೊದಲನೇ ಸ್ಥಾನದಲ್ಲಿರೋದು ಅದು ತ್ರಿವಿಕ್ರಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಎಷ್ಟು ದಿನದಿಂದ ವೋಟಿಂಗ್ ಲೈನ್ ಯಾವಾಗಿಂದ ಓಪನ್ ಆಗಿದೆಯಲ್ಲ, ಅವಾಗಿಂದ ನೋಡಿದ್ರು ತ್ರಿವಿಕ್ರಮ್ ಅವರ ಸ್ಥಾನ ಮೊದಲನೇದಲ್ಲೇ ಇದೆ. ಯಾಕಂದರೆ ಅವ್ರಿಗೂ ತುಂಬ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸೀಸನ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಕಾರಣಕ್ಕೆ ಅವರಿಗೆ ಅತಿ ಹೆಚ್ಚು ವೋಟ್ಗಳನ್ನ ಪಡೆದಿದ್ದಾರೆ ಇವತ್ತಿನ ದಿನಾನೂ ಕೂಡ. ಆ ಕಾರಣ ಅವರು ಇವತ್ತು ಮೊದಲನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು ಎರಡನೇ ಸ್ಥಾನ ನೀವೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ ಯಾರಿಗಂತ. ಸೊ ಎರಡನೇ ಸ್ಥಾನದಲ್ಲಿರೋದು ಶಶಿರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಶಿರ್ ಅವರಿಗೆ ಎರಡನೇ ಸ್ಥಾನ ಸಿಕ್ಕಿದೆ. ಸೊ ಇವ್ರ ಪರ್ಫಾರ್ಮೆನ್ಸು 2 ವಾರದಿಂದ ಕಮ್ಮಿ ಆಗಿತ್ತು, ಆದರೆ ಈ ವಾರ ಯಾಕೋ ಬೆಸ್ಟ್ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ. ಸೊ ಹೇಳಿ, ಇವ್ರ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಇಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮೂರನೇ ಸ್ಥಾನ ಯಾರಂತ ನೀವೆಲ್ಲ ಕೇಳ್ತಾ ಇರ್ತೀರಾ. ಮೂರನೇ ಸ್ಥಾನದಲ್ಲಿರೋದು ಭವ್ಯ ಗೌಡ ಅವರು. ಭವ್ಯ ಅವರಿಗೆ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಅವರು ಇವತ್ತು. ಸೊ ಇನ್ನು ನಾಲ್ಕನೇ ಸ್ಥಾನ, ನೀವೆಲ್ಲ ತುಂಬ ಕನ್ಫ್ಯೂಸ್ ಆಗಿರ್ತೀರ ನಾನು ನಾಲ್ಕನೇ ಸ್ಥಾನದಲ್ಲಿ ಯಾರು ಇರ್ಬೋದು ಅಂತ. ಸೊ ಈ ವೋಟಿಂಗ್ ರಿಸಲ್ಟ್ ಯಾಕೋ ಸ್ವಲ್ಪ ಏನಂದರೆ, ಈ ಬಿಗ್ ಬಾಸ್ ಅವರು ವೋಟಿಂಗ್ ರಿಸಲ್ಟ್ನ ಫಾಲೋ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಈಗ TRPಗೋಸ್ಕರ ಅವರು ಯಾರು ಬೇಕಾದ್ರೂ ಕಳಿಸ್ತಾ ಇದ್ದಾರೆ, ಯಾರು ಬೇಕಾದ್ರೂ ಇಟ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಚೈತ್ರ ಅವರಿಗೆ ಕಂಟಿನ್ಯೂ 3 ವೀಕಿಂದ ನಾಮಿನೇಟ್ ಆಗಿದ್ದಾರೆ. ಆದರೆ ಅವ್ರಿಗೆ ಕಮ್ಮಿ ವೋಟ್ ಬಂದರೂ ಅವ್ರು ಇನ್ನೂ ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ ಅಂದರೆ, ಸೊ TRPಗೋಸ್ಕರ ಬಿಗ್ ಬಾಸ್ ಅವರು ವೋಟಿಂಗ್ ರಿಸಲ್ಟ್ನ ಫಾಲೋ ಮಾಡ್ತಾ ಇಲ್ಲ ನನಗನ್ಸೋ ಪ್ರಕಾರ. ನಿಮಗೂ ಹಾಗೆ ಅನ್ನಿಸ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೀವು ಕೇಳ್ತಾ ಇರೋದು ನಾಲ್ಕನೇ ಸ್ಥಾನ. ನಾಲ್ಕನೇ ಸ್ಥಾನದಲ್ಲಿರೋದು ಗೋಲ್ಡ್ ಸುರೇಶ್. ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಗೋಲ್ಡ್ ಸುರೇಶ್ ಅವರಿದ್ದಾರೆ. ಇನ್ನು ಐದನೇ ಸ್ಥಾನ ನೀವೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ ಯಾರು ಇರ್ಬೋದು ಅಂತ. ಸೊ ಐದನೇ ಸ್ಥಾನದಲ್ಲಿ ಐಶ್ವರ್ಯ ಅವರಿದ್ದಾರೆ. ಸೊ ಐದನೇ ಸ್ಥಾನದಲ್ಲಿ ಐಶ್ವರ್ಯ ಅವರು ಇದ್ದರು. ಸೊ ಇವರು ಡೇಂಜರ್ ಝೋನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಆರನೇ ಸ್ಥಾನದಲ್ಲಿರೋದು ಶೋಭಾ ಶೆಟ್ಟಿ ಅವರು. ಶೋಭಾ ಶೆಟ್ಟಿ ಅವರು ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಇನ್ನು 7ನೇ ಸ್ಥಾನ ಚೈತ್ರ ಕುಂದಾಪುರ್ ಸೇಮ್. ಸೊ ಕಂಟಿನ್ಯೂ ಇವರು ಅತಿ ಕಮ್ಮಿ ವೋಟ್ ಬರ್ತಾಯಿದ್ರು, ಇವರು ಸೇವ್ ಆಗ್ತಾ ಇದ್ದಾರೆ. ಯಾಕಂದರೆ TRPಗೋಸ್ಕರ. ಸೊ ಬಿಗ್ ಬಾಸ್ ಅವರು TRPನ ಹುಡುಕ್ತಾರೆ, ಕಂಟೆಂಟ್ನ ಹುಡುಕ್ತಾರೆ, ಆ ಕಾರಣ ಇವರು ಸೇವ್ ಆಗ್ತಾ ಇದ್ದಾರೆ. ನನಗನ್ಸೋ ಪ್ರಕಾರ ಈ ವಾರ ಐಶ್ವರ್ಯ ಅವ್ರನ್ನ ಮನೆಗೆ ಕಳಿಸೋ ಚಾನ್ಸ್ ತುಂಬ ಇದೆ. ಇವರಿಗೆ ಜಾಸ್ತಿ ವೋಟ್ ಬಂದಿದೆ, ಆದರೂ ಕೂಡ ಬಿಗ್ ಬಾಸ್ TRPಗೋಸ್ಕರ ಇವ್ರನ್ನ ಮನೆಗೆ ಕಳಿಸ್ಬೋದು ಅನ್ನಿಸ್ತಾ ಇದೆ. ಯಾಕಂದರೆ ಐಶ್ವರ್ಯ ಅವ್ರ ಕಂಟೆಂಟ್ ಏನೂ ಸಿಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಆ ಕಾರಣಕ್ಕೆ. ಸೊ ನಿಮಗೂ ಹಾಗೆ ಅನ್ನಿಸ್ತಾ ಇದ್ರಿ ಈ ವಾರ ಯಾರು ಹೋಗಬೇಕು, ಸೊ ಯಾರು ಇನ್ನೂ ಇರಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬಿಸ್ನೆಸ್ ವಿಡಿಯೋ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಒಂದು ಸರ್ತಿ ಹೋಗಿ ಚೆಕ್ ಮಾಡಿ.